ಸೈನಸ್ ಅಂದ್ರೆ ಏನ್ ಸರ್? ಸೈನಸ್ ಇದೆ ಅಂತ ಬರ್ತಾರೆ ನನ್ನ ಹತ್ರ ತುಂಬಾ ಜನ. ಸರ್, ಸೈನಸ್ ಎಲ್ರಿಗೂ ಇರುತ್ತೆ ಸರ್, ನಿಮಗೂ ಇದೆ ನನಗೂ ಇದೆ. ಸೈನಸ್ ಅನ್ನೋದು ಎಲ್ರಿಗೂ ಇರುವಂತ ಒಂದು ಆರ್ಗನ್. ಸೈನಸೈಟಿಸ್ ಅನ್ನೋದು ಸೈನಸ್ ಕ್ಯಾವಿಟಿ, ಸೈನಸ್ ಸ್ಪೇಸ್ ಅಲ್ಲಿ ಆಗುವಂತ ಒಂದು ಇನ್ಫೆಕ್ಷನ್. ಸೊ ಸೈನಸ್ ಅಂದ್ರೆ ಏನು? ಈಗ ನಮ್ಮ ಫೇಶಿಯಲ್ ಸ್ಕೆಲಿಟನ್ ಅಂತೀವಲ್ಲ, ನಮ್ಮ ತಲೆ ಬುರುಡೆ ಸಹಜವಾಗಿ ತುಂಬಾ ಭಾರ ಇರುತ್ತೆ. ಅದಕ್ಕೆ ಪ್ರಕೃತಿ ಏನ್ ಮಾಡಿದೆ, ಆ ಭಾರನ ಕಡಿಮೆ ಮಾಡೋದಕ್ಕೆ ಈ ಮುಖದ ವಿನ್ಯಾಸದಲ್ಲಿ ಹಾಲೋ ಬೋನ್ಸ್ ಸೃಷ್ಟಿ ಮಾಡಿದೆ. ಹಾಲೋ ಕ್ಯಾವಿಟಿ ಅಂದ್ರೆ ಟೊಳ್ಳಿರುತ್ತಿದ್ದು. ಈ ಹಾಲೋ ಕ್ಯಾವಿಟೀಸ್ ಇದೆಯಲ್ಲ, ಒಳಗಡೆ ಒಂಥರ ಜೇನುಗೂಡು ತರ ಇರುತ್ತೆ. ಕೆಲವು ದೊಡ್ಡದಿರುತ್ತೆ, ಕೆಲವು ಸಣ್ಣದಿರುತ್ತೆ. ಈ ಮುಖದ ಮೂಳೆ ವಿನ್ಯಾಸದಲ್ಲಿ ಇರುವಂತ ಚೇಂಬರ್ಸ್, ಅದನ್ನ ನಾವು ಸೈನಸ್ ಕ್ಯಾವಿಟೀಸ್ ಅಥವಾ ಸೈನಸ್ ಸ್ಪೇಸಸ್ ಅಂತ ಕರಿತೀವಿ. ಅಂದ್ರೆ ಸೈನಸ್ ಅನ್ನೋದು ನಮ್ಮ ಮೂಗಲ್ಲಿ ಉಸಿರಾಡುವಂತ ಗಾಳಿಗೆ ಪ್ರಿಪರೇಟರಿ ಚೇಂಬರ್. ನಾವು ಉಸಿರಾಡ್ತ ಗಾಳಿ ಒಳಗೆ ತಗೋತೀವಲ್ಲ, ಇನ್ಹೇಲ್ ಮಾಡುವಂತ ಗಾಳಿನ ಅದನ್ನ ಪ್ರಿಪೇರ್ ಮಾಡಿ ಅದರಲ್ಲಿರುವಂತ ಲಾರ್ಜ್ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ತೆಗೆದು, ವೈರಲ್ ಪಾರ್ಟಿಕಲ್ಸ್ ಎಲ್ಲ ತೆಗೆದು, ಅದಕ್ಕೆ ತೇವಾಂಶ ಮಾಯಿಶ್ಚರ್ ಆಡ್ ಮಾಡಿ ಅದನ್ನ ಮೂಗಿನ ಹಿಂಬದಿ ಅದ್ರ ಮೂಲಕವಾಗಿ ಲಂಗ್ಸ್ ಕಳಿಸುವಂತ ಒಂದು ಪ್ರಿಪರೇಷನ್ ರೂಮ್. ಆಯ್ತಾ? ಸೊ ಸೈನಸ್ ಅನ್ನೋದು ಇನ್ಫೆಕ್ಷನ್ ಅಲ್ಲ. ಸೈನಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಇರುವಂತ ಎಸೆನ್ಷಿಯಲ್ ಆರ್ಗನ್ ಅದು. ಸೈನಸೈಟಿಸ್ ಅನ್ನೋದು ಈ ಸೈನಸ್ ಚೇಂಬರ್ನ ಲೈನ್ ಮಾಡುವಂತ ಒಂದು ಚರ್ಮ ಇರುತ್ತೆ. ಆಯ್ತಾ? ಅಂದ್ರೆ ಮೂಗಿನ ಒಳಚರ್ಮದ ಉರಿಯೂತ, ಅಂದ್ರೆ ಇನ್ಫ್ಲಮೇಷನ್ ಆಫ್ ದಿ ಲೈನಿಂಗ್ ಪ್ಯಾಸೇಜ್ ಆಫ್ ದ ನೋಸ್ ಅಂಡ್ ಸೈನಸಿಸ್ ಇಸ್ ಕಾಲ್ಡ್ ಸೈನಸೈಟಿಸ್. ರೈನೋ ಸೈನಸೈಟಿಸ್ ಅಂತ. ರೈನೋ ಅಂದ್ರೆ ಮೂಗು, ಸೈನಸ್ ಅಂದ್ರೆ ಸೈನಸ್. ಸೊ ರೈನೋ ಸೈನಸೈಟಿಸ್ ಅನ್ನೋ ಪದ ನಾವು ಯೂಸ್ ಇಟ್ ಟುಗೆದರ್. ಕೆಲವೊಂದ್ಸಲ ಆ ಇನ್ಫೆಕ್ಷನ್ ಮೂಗು ಮಾತ್ರ ಸೀಮಿತವಾಗಿರ್ಬೋದು, ಕೆಲವೊಮ್ಮೆ ಒಳಗಡೆ ಡೀಪಾಗಿ ಹೋಗಿದ್ದಾಗ ಅದನ್ನ ಸೈನಸೈಟಿಸ್ ಅಂತೀವಿ. ಸೈನಸ್ ಅನ್ನೋದು ನಾರ್ಮಲ್ ಆರ್ಗನ್, ಸೈನಸೈಟಿಸ್ ಅನ್ನೋದು ಇನ್ಫ್ಲಮೇಷನ್ ಆರ್ ಇನ್ಫೆಕ್ಷನ್ ಆಫ್ ದ ಸೈನಸಸ್. ನೆಕ್ಸ್ಟ್ ಬೆಂಗಳೂರಲ್ಲಿ ಕಾಮನ್ ಕ್ವೆಶನ್, ಸೈನಸ್ ಬಗ್ಗೆ ಗೊತ್ತಿರೋರು ಬಂದ್ ಹೇಳೋದು, ನಂಗೆ ತುಂಬಾ ತಲೆನೋವುತ್ತಿದೆ ಸೈನೋಸೈಟಿಸ್ ಇಂದ ಅಂತ ಹೇಳ್ತಾರೆ. ಸೊ ಎಲ್ಲಾ ತಲೆನೋವು ಸೈನೋಸೈಟಿಸ್ ಇಂದನೇನಾ? ಹೇಗ್ ಕಂಡಿಡ್ಕೊಳ್ಳೋದು ನಮಗ್ ಸೈನೋಸೈಟಿಸ್ ಇದೆಯಾ ಇಲ್ವಾ ಅಂತ? ಕರೆಕ್ಟ್. ಸೊ ಸಾಧಾರಣವಾಗಿ ನೆಗಡಿ ಬಂದು, ಜ್ವರ ಬಂದು, ಮೂಗ್ ಕಟ್ಬಿಟ್ಟು ತಲೆನೋವು ಬಂದಾಗ ಅದು ಯೂಶಲಿ ನಾವು ಸೈನಸ್ ತೊಂದರೆಯಿಂದ ಆಗಿರುವಂತ ತಲೆನೋವು ಅಂತ ಹೇಳ್ತೀವಿ. ಇನ್ ಕೆಲವರಿಗೆ ಬರೀ ತಲೆನೋವು ಮಾತ್ರ ಇರುತ್ತೆ, ಬಟ್ ಅದನ್ನ ಅವ್ರು ಸೈನಸ್ಗೆ ಅಂಟಿಸ್ಬಿಟ್ಟಿರ್ತಾರೆ. ಆಕ್ಚುಲಿ ಏನಾಗಿರುತ್ತೆ, ಮೈಗ್ರೇನ್ ಹೆಡೇಕ್ ಅಂತ ಕರಿತೀವಲ್ಲ, ಮೈಗ್ರೇನ್ ಹೆಡೇಕ್ಸ್ ಆರ್ ಮೋರ್ ಕಾಮನ್ ದೆನ್ ಸೈನಸೈಟಿಸ್. ನಾವೇನ್ ಮಾಡ್ತೀವಿ, ಅದನ್ನ ನಾವು ಸೈನಸ್ ಅನ್ನ ಬಲಿಪಶು ಮಾಡ್ಬಿಡ್ತೀವಿ. ಸೊ ನಾವು ಪೇಷಂಟ್ ಹತ್ರ ಹಿಸ್ಟ್ರಿ ತಗೊಂಡು, ನಾವು OPD ನಲ್ಲಿ ಎಲ್ಲಾ ಪೇಷಂಟ್ಗೂ ಎಂಡೋಸ್ಕೋಪಿ ಅಂತ ಮಾಡ್ತೀವಿ, ನೇಸಲ್ ಎಂಡೋಸ್ಕೋಪಿ ಅಂತ. ಅಂದ್ರೆ ಒಂದು ಸಣ್ಣ ಕ್ಯಾಮ್ರಾ, 4 mm ಕ್ಯಾಮ್ರಾ ಬಿಟ್ಟು ಮೂಗಿನ ಒಳಚರ್ಮ ನಾವು ನೋಡ್ಬೋದು, ಪೇಷಂಟ್ಗೂ ತೋರಿಸ್ಬೋದು. ಅದರಲ್ಲಿ ಯಾವುದೇ ಊತ ಇಲ್ಲದೆ ಇದ್ದಲ್ಲಿ, ತಲೆನೋವು ಇದ್ದಲ್ಲಿ, ಇಲ್ಲಪ್ಪ ನಿಮಗೆ ಸೈನಸ್ ಇನ್ಫ್ಲಮೇಷನ್ ಇಲ್ಲ, ಅದು ಸಿಂಪ್ಟಮ್ಸ್ ಪ್ರಕಾರವಾಗಿ ಮೋಸ್ಟ್ಲಿ ಮೈಗ್ರೇನ್ ತಲೆನೋವು ಇರ್ಬೋದು ಅನ್ನೋ. ಮೂರನೇ ಸಿಚುವೇಶನ್ ಯಾವಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ, ಫಸ್ಟ್ ವ್ಯಕ್ತಿ ತಲೆನೋವು ಶುರು ಆಗುತ್ತೆ, ಆ ತಲೆನೋವಿನ ರಿಯಾಕ್ಷನ್ ನೆಗಡಿ ಬರುತ್ತೆ. ಸೊ ದಿ ರೆಸ್ಪಾನ್ಸ್ ಆಫ್ ದ ಪೇಷಂಟ್ ಟು ದ ಹೆಡೇಕ್ ಈಸ್ ಇನ್ ದ ಫಾರ್ಮ್ ಆಫ್ ಎ ರನ್ನಿ ನೋಸ್. ಸೊ ಅದು ಆಕ್ಚುಲ್ ಆಗಿ ಏನಾಗಿರುತ್ತೆ, ಮೈಗ್ರೇನ್ ಶುರುವಾಗಿ ಆಮೇಲೆ ಮೂಗಿನ ಸ್ವಲ್ಪ ಸೋರುವಿಕೆ ಶುರುವಾಗಿರುತ್ತೆ. ಅದನ್ನು ನಾವು ಹೆಂಗ್ ಬೇರ್ಪಡಿಸ್ಬೇಕು ಅಂದ್ರೆ, ಕ್ಲಿನಿಕಲ್ ಹಿಸ್ಟ್ರಿ ಕ್ರೊನಾಲಜಿ ಆರ್ಡರ್ ಅಲ್ಲಿ ಕೇಳಬೇಕು. ಫಸ್ಟ್ ಯಾವ್ದು ಬಂತು, ಫಸ್ಟ್ ಮೂಗ್ ಕಟ್ಟ, ಫಸ್ಟ್ ಜ್ವರ ಬಂತ, ಫಸ್ಟ್ ತಲೆನೋವು ಬಂತ. ಸೊ ಈ ಪರ್ಮ್ಯುಟೇಷನ್ ಕಾಂಬಿನೇಷನ್ಸ್ ನಾವು ಮಾಡುವಾಗ ಡಾಕ್ಟರ್ ಹಿಸ್ಟ್ರಿ ಪ್ಲಸ್ ಎಂಡೋಸ್ಕೋಪಿ, ತೀರಾ ಅಗತ್ಯ ಬಂದಾಗ ಮುಂದಕ್ಕೆ ನಾವು CT ಸ್ಕ್ಯಾನ್ ಕೂಡ ಮಾಡಿಕೊಂಡು ಸೈನಸ್ ಡ್ರಿವನ್ ಪ್ರಾಬ್ಲಮ್, ಹೆಡೇಕ್ ಡ್ರಿವನ್ ಪ್ರಾಬ್ಲಮ್, ಇಲ್ಲ ಕಾಂಬಿನೇಷನ್ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು. ಈಗ ಆಬ್ವಿಯಸ್ ಸೈನೋಸೈಟಿಸ್ ಅಂತ ನಮಗ್ ಫೀಲ್ ಆಗುತ್ತೆ, ಫೇಶಿಯಲ್ ಪೇನ್ ಇರುತ್ತೆ, ಈ ಐಬ್ರೋಸ್ ಎಲ್ಲ ನೋವಿರುತ್ತೆ. ಎಂಡೋಸ್ಕೋಪಿಕ್ ಟೆಸ್ಟ್ ಅಲ್ಲೂ ನಿಮ್ಗೆ ಇದು ಸೈನಸ್ ಅಂತ ಗೊತ್ತಾಗುತ್ತೆ. ರಿಪೀಟೆಡ್ ಆಗಿ ಇದಾದಾಗ ಡಾಕ್ಟರ್ಸ್ ಇದಕ್ಕೂ ಸರ್ಜರಿ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇದಕ್ಕೆ ಸರ್ಜರಿ ಹೆಲ್ಪ್ ಆಗುತ್ತಾ ಅಥವಾ ಮೆಡಿಸಿನ್ಸ್ ಅಲ್ಲೇ ಮ್ಯಾನೇಜ್ ಮಾಡ್ಕೋಬಹುದಾ? ಸೊ ನಾವು ಟಾನ್ಸಿಲ್ಸ್ ಬಗ್ಗೆ ಮಾತಾಡ್ದಂಗೆನೆ ಸೈನಸ್ ಅಲ್ಲೂ 3 ರೀತಿ ಇರುತ್ತೆ: ಅಕ್ಯೂಟ್ ಸೈನಸೈಟಿಸ್, ಸಬ್ ಅಕ್ಯೂಟ್, ಕ್ರಾನಿಕ್ ಅಂತ. ಅಕ್ಯೂಟ್ ಸೈನಸೈಟಿಸ್ ಅಂದ್ರೆ ಈ ತರ ಮೂಗ್ ಕಟ್ಬಿಟ್ಟು ಜ್ವರ, ಮೂಗು ತಲೆಭಾರ, ಫೇಶಿಯಲ್ ಪಫಿನೆಸ್, ಹೆವಿನೆಸ್ ಇದೆಲ್ಲ ಇದ್ದು ನಾವು ಆಂಟಿಬಯೋಟಿಕ್ ಆಗಿರ್ಬೋದು, ಡಿಕಂಜೆಸ್ಟೆಂಟ್ಸ್, ಪೇನ್ ಮೆಡಿಸಿನ್, ಸ್ಪ್ರೇಗಳೆಲ್ಲ ಯೂಸ್ ಮಾಡಿ ಅದು ಎಪಿಸೋಡ್ ಹೊಟ್ಟೋದ್ರೆ ಅಕ್ಯೂಟ್ ಸೈನಸೈಟಿಸ್ ಅಂದ್ರೆ ಈ ಎಪಿಸೋಡ್ ಬಂತು, ಟ್ರೀಟ್ಮೆಂಟ್ ಕೊಟ್ವಿ, ಹೊಟ್ಟೋಯ್ತು. ಸೆಕೆಂಡ್ ಸಬ್ ಅಕ್ಯೂಟ್, ಟ್ರೀಟ್ಮೆಂಟ್ ಕೊಟ್ವಿ, ಕಮ್ಮಿ ಆದಂಗಿದೆ, ಬಟ್ ಮತ್ತೆ ಎಲ್ಲೋ ಲೋ ಗ್ರೇಡ್, ಎಲ್ಲೋ ಅದನ್ನ ನ್ಯಾಗ್ ತೊಂದರೆ ಮಾಡ್ತಾ ಇದೆ, ನಮ್ಮ ಕೆಲಸಗಳಿಗೆ ಅಷ್ಟು ಆರಾಮಾಗ್ತದೆ, ಸ್ವಲ್ಪ ಅಡಚಣೆ ಅಂತ ಅನಿಸ್ತಾ ಇದೆ, ಸ್ವಲ್ಪ AC ಹೋದ್ವಿ, ಮತ್ತೆ ಏನೋ ಮುಲ ಅಂತ ಇದೆ. ಸೊ ಅದು ಕಡಿಮೆ ಆಗಿದೆ, ಪೂರ್ತಿ ಹೋಗಿಲ್ಲ, ಅದನ್ನ ಸಬ್ ಅಕ್ಯೂಟ್ ಅಂತ ಕರಿತೀವಿ. ಸೊ ವೆನ್ ದ ಸಿಂಪ್ಟಮ್ಸ್ ಆರ್ ಬಿಟ್ವೀನ್ 3 weeks to 3 months, ಸಬ್ ಅಕ್ಯೂಟ್ ಅಂತ ಕರಿತೀವಿ.
3 ತಿಂಗಳ ಆದ್ಮೇಲೂ ಕೂಡ ವಾಸಿ ಆಗದೆ ಇದ್ದಲ್ಲಿ ಕ್ರಾನಿಕ್ ಅಂತ ಹೇಳ್ತೀವಿ. ಕ್ರಾನಿಕ್ ಸೈನಸೈಟಿಸ್ ಅಲ್ಲಿ ಏನಾಗುತ್ತೆ, ನಾವು ಎಂಡೋಸ್ಕೋಪಿ ಮಾಡಿದಾಗ ಈ ಮೂಗಿನಲ್ಲಿ ಸೈಡ್ ಗೋಡೆ ಇರುತ್ತೆ, ಲ್ಯಾಟ್ರಲ್ ವಾಲ್ ಅಂತ ಕರಿತೀವಿ. ಆ ಸೈಡ್ ಗೋಡೆನ ನಾವು ಕ್ಯಾಮ್ರಾದಲ್ಲಿ ಫಾಲೋ ಮಾಡಿದಾಗ ಅಲ್ಲಿ ಎಲ್ಲಾ ಸೈನಸ್ ಮೀಟ್ ಆಗುವಂತ ಒಂದು ಜಾಗ ಇರುತ್ತೆ. ಅದನ್ನ OMC ಅಂತ ಕರಿತೀವಿ, ಆಸ್ಟಿಯೋಮೆಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದು ಒಂದು ಮೇನ್ ಟ್ರಾಫಿಕ್ ಸಿಗ್ನಲ್ ತರ, MG ರೋಡ್ ಸಿಗ್ನಲ್ ತರ ಎಲ್ಲಾ ರಸ್ತೆಗಳು ಅಲ್ಲಿ ಮೀಟ್ ಆಗುತ್ತೆ. ಆ ರಸ್ತೆ ಪದೇ ಪದೇ ಕಂಜೆಸ್ಟ್ ಆಗ್ತಾ ಇದೆ. ಪ್ರತಿ ಸಲ ಎಂಡೋಸ್ಕೋಪಿ ಮಾಡಿದಾಗ ಅಲ್ಲೇ ಊತ ಇದೆ, ನಾವು ಮೆಡಿಸಿನ್ ಕೊಟ್ವಿ, ಸ್ವಲ್ಪ ಕಡಿಮೆ ಆಯ್ತು, ಪೂರ್ತಿ ಕಡಿಮೆ ಆಗ್ತಿಲ್ಲ ಅಂತಂದಾಗ OMC ಬ್ಲಾಕ್ ಇರಬಹುದು ಅಂತ ನಾವು ವಿ ಕಮ್ ಟು ದ ಕನ್ಕ್ಲೂಷನ್. ಅದನ್ನ ನಾವು ಫರ್ದರ್ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅಂತಂದಾಗ CT ಸ್ಕ್ಯಾನ್ ಅನ್ನ ಹೆಲ್ಪ್ ತಗೋತೀವಿ. CT ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ಆ ಮೂಗಿನ ಆಳಗಳು ನಮ್ಗೆ ಎಲ್ಲಿ ಕಾಣಿಸಲ್ವೋ, ಎಂಡೋಸ್ಕೋಪಿಕ್ ಕ್ಯಾಮ್ರಾ ಎಲ್ಲೆಲ್ಲಿ ಹೋಗೋದಿಕ್ಕೆ ಆಗಲ್ವೋ ಆ ಜಾಗಗಳನ್ನ ನಾವು CT ಸ್ಕ್ಯಾನ್ ಜೊತೆಗೆ ಇಟ್ಕೊಂಡು ಕನ್ಫರ್ಮ್ ಮಾಡ್ಕೋತೀವಿ. ಹಿಸ್ಟರಿ, ಎಕ್ಸಾಮಿನೇಷನ್, ಎಂಡೋಸ್ಕೋಪಿ ಪ್ಲಸ್ CT ಸ್ಕ್ಯಾನ್ ಇದಿಷ್ಟು ಒಟ್ಟಿಗೆ ಇಟ್ಕೊಂಡು ವಿ ಕ್ಯಾನ್ ಮೇಕ್ ಎ ಕಂಪ್ಲೀಟ್ ಡಯಾಗ್ನೋಸಿಸ್ ಆಫ್ ಸೈನಸೈಟಿಸ್ ಟೈಪ್ ಅಂಡ್ ನೇಚರ್. ಕೆಲವೊಂದ್ಸಲ ಆ OMC ಅನ್ನೋದು ನಾವು ಏನೇ ಮೆಡಿಸಿನ್ಸ್ ಕೊಟ್ಟರು ಪೂರ್ತಿ ರಿಕವರ್ ಆಗದೆ ಇರುವಾಗ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ, FES ಅಂತ ಕರಿತೀವಿ, ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಕರಿತೀವಿ. ಫಂಕ್ಷನಲ್ ಅಂದ್ರೆ ಏನು, ನಾವು ಆಪರೇಷನ್ ಮಾಡೋದ್ರಿಂದ ಮೂಗಿನ ಕೆಲಸಕ್ಕೆ ಅಡಚಣೆ ತರ್ತಾ ಇಲ್ಲ. ಫಂಕ್ಷನಲ್ ಅಂದ್ರೆ ಪ್ರಿಸರ್ವಿಂಗ್ ಫಂಕ್ಷನ್ ಅಂತ, ಮೂಗು ಒಳಗೋಟ್ ಎಲ್ಲ ಕಿತ್ತಾಕ್ಬಿಡಕ್ಕಾಗಲ್ಲ. ಯಾವ ಜಾಗದಲ್ಲಿ ಬ್ಲಾಕ್ ಇದೆಯೋ ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ನ್ಯಾರೋ ಆಗಿರೋ ಪೋರ್ಷನ್ಸ್ ಮಾತ್ರ ಅಗಲ ಮಾಡ್ಕೊಂಡು ವೈಡನ್ ಮಾಡ್ಕೊಂಡು ಮತ್ತೆ ಬ್ಲಾಕ್ ಆಗದೆ ಇರೋ ರೀತಿಯಲ್ಲಿ ಮಾಡುವಂತ ಒಂದು ಶಸ್ತ್ರ ಪ್ರಕ್ರಿಯೆಗೆ ನಾವು ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಕರಿತೀವಿ. ಕರೆಕ್ಟ್ ಪೇಷಂಟ್ ಅಲ್ಲಿ ನಾ ಹೇಳಿದ್ನಲ್ಲ ನಿಮ್ಗೆ, ಅಲರ್ಜಿನ ನಾವು ಇನ್ಫೆಕ್ಷನ್ ಮಿಕ್ಸ್ ಮಾಡ್ಕೋಬಾರ್ದು. ಇನ್ಫೆಕ್ಟಿವ್ ಕಾಸಸ್ ಇದ್ದಾಗ ಖಂಡಿತ ಅದು ಪರ್ಮನೆಂಟ್ ಕ್ಯೂರಿಗೆ ಒಂದು ದಾರಿ ಆಗುತ್ತೆ. ಸೈನಸೈಟಿಸ್ ಬರ್ದಿದ್ದಂಗೆ ನಾವು ಏನೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ತಗೋಬಹುದು? ಒಮ್ಮೆ ಬಂದಾಗ ನಾವು ಮನೆಯಲ್ಲೇ ಯಾವ್ದಾದ್ರು ಒಂದು ಮೆಥಡ್ಸ್ ಇಂದ ಅದನ್ನ ಮ್ಯಾನೇಜ್ ಮಾಡ್ಕೋಬಹುದಾ? ಈ ಸಲೈನ್ ಇರಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೇತಿ, ಈ ಜಲನೇತಿ ಅನ್ನೋದು ಸಾವಿರಾರು ವರ್ಷಗಳಿಂದ ನಮ್ಮ ಯೋಗ ಸೂತ್ರಗಳಲ್ಲಿ ಕೊಟ್ಟಿದ್ದಾರೆ ಆಗ್ಲೇ. ಅಂದ್ರೆ ನೀವು ನೋಡಿರ್ಬೋದು, ಒಂದು ಸಣ್ಣದೊಂದು ಮಡಕೆ, ಒಂದು ಮಡ್ ಪಾಟ್ ಇರುತ್ತೆ, ಅದಕ್ಕೊಂದು ಉದ್ದ ಮೂಗಿರುತ್ತೆ, ಅದನ್ನ ನೇತಿ ಪಾಟ್ ಅಂತಾನೆ ಕರಿತೀವಿ. ಅದನ್ನ ನಾವು 100 ml ಅಥವಾ 150 ml ಕೆಪಾಸಿಟಿ ಮೇಲೆ ಲೂಕ್ ವಾರ್ಮ್ ವಾಟರ್, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಅಥವಾ ಸೋಡಾ ಕೂಡ ಹಾಕ್ಬೋದು. ಅದನ್ನ ನಾವು ಮೂಗಲ್ಲಿ ಇರಿಗೇಷನ್ ಮಾಡ್ಕೊಂಡಾಗ ಮೇಲಿಂದ ಅದಕ್ಕೊಂದು ಪರ್ಟಿಕ್ಯುಲರ್ ಪೊಸಿಷನ್ ಇರುತ್ತೆ, ಅದನ್ನ ಮಾಡ್ಕೊಂಡಾಗ ಅದು ಮೂಗಲ್ಲಿ ಹರಿದು ಹೋಗಿ ನದಿ ತರ ಎಲ್ಲಾ ಸಂಧಿಗಳಲ್ಲೂ ಕ್ರೆವಿಸಸ್ ಇರುತ್ತಲ್ಲ, ಹರಿದು ಹೋಗಿ ಅದೇನೇನೋ ಅಲ್ಲಿ ಮ್ಯೂಕಸ್ ನಿಂತೋಗಿರೋ ಅಂತರ ಶೇಖರಣೆ ಆಗಿರುವಂತ ಸೆಕ್ರೀಷನ್ಸ್ ಅಥವಾ ಗೊಣ್ಣೆ ನೆಗಡಿ ಏನಿರುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ವಾಪಸ್ ಆಚೆ ಬರುತ್ತೆ. ಈ ಫ್ರೀಕ್ವೆಂಟ್ ಅಲರ್ಜೀಸ್ ಇರುತ್ತಲ್ಲ, ಅಂಥವ್ರಿಗೆ ಅಲರ್ಜಿ ಮೇಲೆ ಇನ್ಫೆಕ್ಷನ್ ಅಂಟ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾವು ಡೈಲಿ ನೇಸಲ್ ಇರಿಗೇಷನ್ ಕೂಡ ಮಾಡ್ಬೋದು. ಸೊ ಒಂದ್ಸಲ ಬಲಗಡೆಯಿಂದ ಮಾಡೋದು, ಒಂದ್ಸಲ ಎಡಗಡೆಯಿಂದ ಮಾಡೋದು, 2 ನಾಸ್ಟ್ರಿಲ್ ಕೂಡ ನಾವು ನೇಸಲ್ ಇರಿಗೇಷನ್, ಅದನ್ನ ನಾವು ಸಲೈನ್ ಡೌಚಿಂಗ್ ಅಂತ ಕರಿತೀವಿ ಮೆಡಿಕಲ್ ಟರ್ಮ್. ಇನ್ಫ್ಯಾಕ್ಟ್ ಅದರಲ್ಲಿ ನಾವು ಇವಾಗ ಈ ಮೆಡಿಕಲ್ ಕಂಪನೀಸ್ ಇಂದ ಅದಕ್ಕೆ ಸ್ಪೆಸಿಫೈಡ್ ಕಿಟ್ಸ್ ಬರುತ್ತೆ, ಡೌಚಿಂಗ್ ಕಿಟ್ ಅಂತ ಕೂಡ ಬರುತ್ತೆ. ಸೊ ಅದನ್ನ ಉಪಯೋಗಿಸ್ಬಿಟ್ಟು ಪ್ರತಿ ದಿನ ಕೂಡ ನಾವು ಮೂಗನ್ನ ವಾಶ್ ಮಾಡ್ಕೋಬಹುದು. ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಅಲರ್ಜಿ ಕಾಸ್ ಮಾಡುವಂತ ಪಾರ್ಟಿಕಲ್ಸ್, ನಾವು ಇಡೀ ದಿನ ಆಚೆ ಹೋಗಿ ಅಲರ್ಜಿ ಪಾರ್ಟಿಕಲ್ಸ್ ಇನ್ಹೇಲ್ ಮಾಡ್ಕೊಂಡು ಮನೆಗೆ ಬಂದಿರ್ತೀವಿ, ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದಾಗ ರಾತ್ರಿ ನಾವು ಒಂದ್ಸಲಿ ಮಲ್ಗಕ್ ಮುಂಚೆ ವಾಶ್ ಮಾಡ್ಕೊಂಡ್ಬಿಟ್ರೆ ನೀವು ಲಿಟ್ರಲಿ ಮನೆ ಸಾರಿಸ್ತಿರಲ್ಲ, ಮನೆ ಸಾರಿಸ್ದಂಗ್ ಲೆಕ್ಕ. ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಎಲ್ಲ ವಾಶ್ ಆಗುತ್ತೆ. ಆ ಪಾರ್ಟಿಕಲ್ಸ್ ಕೆನಾಟ್ ಸೆಟಲ್ ಲಾಂಗ್ ಎನಫ್ ಇನ್ ದ ನೋಸ್ ಟು ಕಾಸ್ ಅನ್ ಅಲರ್ಜಿಕ್ ರಿಯಾಕ್ಷನ್. ಅಲರ್ಜಿ ಅಂದ್ರೆ ಇನ್ಫ್ಲಮೇಷನ್. ಸೊ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಅಂತ ನೋಡೋದಾದ್ರೆ, ಒಂದು ಅಫ್ಕೋರ್ಸ್ ನಾವು ಯಾವ ವಸ್ತುಗಳು ನಮ್ಗೆ ಅನುಕೂಲ ಇಲ್ವೋ, ನಮ್ಗೆ ಅಲರ್ಜಿ ಆಗುತ್ತೆ ಅಂತ ಗೊತ್ತಿರುತ್ತೆ, ಅದ್ರ ಹತ್ರ ಹೋಗ್ಲೇಬಾರ್ದು. ಪ್ರಿವೆಂಟಿವ್ ಸ್ಟ್ರಾಟಜಿ. ಇಲ್ಲ ನಾವು ಅದು ಎಕ್ಸ್ಪೋಜರ್ ಇಸ್ ಇನ್ಎವಿಟಬಲ್ ಅಂತಂದಾಗ ನೇಸಲ್ ವಾಶಸ್ ಕ್ಯಾನ್ ಬಿ ಅ ವೆರಿ ಯೂಸ್ಫುಲ್ ಸ್ಟ್ರಾಟಜಿ. ಮೂರನೇದು, ಕೆಲವೊಂದ್ಸಲ ಕೆಲವು ವ್ಯಕ್ತಿಗಳಿಗೆ ಏನೇ ಮಾಡಿದ್ರು AC ಆಗೋದೇ ಇಲ್ಲ. ಸೊ ಆಫೀಸ್ಗಳಲ್ಲಿ IT-ನವ್ರಿಗೆ ಸೆಂಟ್ರಲ್ AC ಇರುತ್ತೆ, AC ತಪ್ಪಿಸ್ಕೊಳಕ್ ಆಗಲ್ಲ ಅವ್ರಿಗೆ. ಅಂಥವ್ರಿಗೆ ನಾವು ಮಾಸ್ಕ್ ಹಾಕೊಂಡೇ ಕೆಲಸ ಮಾಡಿ ಅಂತ ಎನ್ಕರೇಜ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಆ ಡಿಸ್ಕಂಫರ್ಟ್ ಆಫ್ ವೇರಿಂಗ್ ಅ ಮಾಸ್ಕ್ ವರ್ಸಸ್ ಟೇಕಿಂಗ್ ಲಾಟ್ ಆಫ್ ಮೆಡಿಸಿನ್, ಕೆಲಸ ಅಂತೂ ಬಿಡಕ್ಕಾಗಲ್ಲ, ಕೆಲಸ ಮಾಡ್ಲೇಬೇಕು. ಸೊ ಅದರಲ್ಲಿ ನಾವು ಒಂಚೂರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ FES ಅನ್ನೋ ಒಂದು ಪ್ರೊಸೀಜರ್ಗೆ ಎಷ್ಟು ಟೈಮ್ ಬೇಕು ರಿಕವರ್ ಆಗಕ್ಕೆ ಪೇಷಂಟ್? ಸೊ FES ಅನ್ನೋದು ಇಟ್ಸ್ ಅ ನ್ಯಾಚುರಲ್ ಆರಿಫೈ ಸರ್ಜರಿ. ಅಂದ್ರೆ ದೇವರು ಭಗವಂತ ನಮಗೆ 2 ನಾಸ್ಟ್ರಿಲ್ಸ್ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ರೀತಿಯಾದಂತ ಇನ್ಸಿಷನ್ ಎಲ್ಲೂ ಕಟ್ ಮಾಡಿ ಓಪನ್ ಮಾಡುವಂತ ಅಗತ್ಯ ಇರೋದಿಲ್ಲ. ಸಣ್ಣ ಕ್ಯಾಮ್ರಾಗಳಿರುತ್ತೆ, ಆ ಕ್ಯಾಮ್ರಾ ಮೂಲಕ ಮೂಗ್ ಒಳಗೆ ಹೋಗ್ತೀವಿ. ತುಂಬಾ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದನ್ನ ಮೈಕ್ರೋ ಡಿಬ್ರೈಡರ್ ಅಂತ ಕರಿತೀವಿ. ಎಲ್ಲ ಆಂಗಲ್ಸ್ ಅಲ್ಲೂ ಬರುತ್ತೆ, ಸ್ಟ್ರೈಟ್ ಇರುತ್ತೆ, 12 ಡಿಗ್ರಿ, 40, 120. ಅಂದ್ರೆ ನಾವು ಇಲ್ಲಿ ಹಿಂಗ್ ಮೂಗಲ್ಲಿ ಹೋಗ್ಬಿಟ್ಟು ಹಿಂಗ್ U-ಟರ್ನ್ ತಗೊಂಡ್ಬಂದು ಆಪರೇಷನ್ ಮಾಡ್ಬೋದು. ಅಂದ್ರೆ ಮೂಗಿಂದ ಹೋಗಿ ಇಲ್ಲಿ ಕೆನ್ನೆ ಮುಂದೆ ಆಪರೇಷನ್ ಮಾಡ್ಬೋದು, ಹಿಂಗ್ ಸುತ್ಕೊಂಡ್ ಬರುತ್ತೆ.
ಸೊ ಹಲವಾರು ಆಂಗಲ್ಡ್ ಇನ್ಸ್ಟ್ರೂಮೆಂಟ್ಸ್ ನ ಮೂಲಕ ಮೂಗಿನ ಸೈನಸ್ಸಿನ ಯಾವುದೇ ಸಂಧಿ ಒಳಗೆ ಹೋಗಿ, ಕೆಲವು ಸಂಧಿಗಳು ತುಂಬಾ ಕಷ್ಟವಾಗಿರುತ್ತೆ, ಫ್ರಾಂಟಲ್ ಸೈನಸ್ ಅಂತೀವಿ, ಇನ್ನೊಂದು ಸ್ಪಿನಾಯ್ಡ್ ಅಂತೀವಿ ಹಿಂದೆ. ಸ್ಪಿನಾಯ್ಡ್ ಅನ್ನೋದು ಮೆದುಳು ಪಕ್ಕ ಇರುವಂತ ಸೈನಸ್, ಅದನ್ನ ಪೇಷಂಟ್ಸ್ ತುಂಬಾ ಹೆದರ್ಕೋತಾರೆ ಸ್ಪಿನಾಯ್ಡ್ ಆಪರೇಷನ್ ಅಂತ. ಬಟ್ ಈ ಎಲ್ಲಾ ಕ್ರಿಟಿಕಲ್ ಏರಿಯಾಸ್ ನಲ್ಲೂ ಕಣ್ಣಿನ ನರಗಳ ಮಧ್ಯ, ಆಪ್ಟಿಕ್ ನರ್ವ್ಸ್ ಮಧ್ಯ, ಈ ಎಲ್ಲಾ ಜಾಗಗಳನ್ನು ನಾವು ಸೇಫ್ ಆಗಿ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಆಪರೇಷನ್ ಮಾಡ್ಕೊಂಡ್ ಬರ್ಬೋದು. ಯಾವುದೇ ಒಂದು ಜಾಗದಲ್ಲಿ ಕ್ರಿಟಿಕಲ್ ಏರಿಯಾ ನಾವು ಎಲ್ಲಿದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಎಲ್ಲೋ ತುಂಬಾ ಪಾಲಿಪ್ಸ್ ಇದೆ, ನಮ್ಗೆ ಆ ಲ್ಯಾಂಡ್ ಮಾರ್ಕ್ಸ್ ಅಂತೀವಿ, ಅನಾಟಮಿ ಗೊತ್ತಾಗ್ತಿಲ್ಲ ನಮ್ಗೆ, ಹಾಗನ್ನೋ ಪರಿಸ್ಥಿತಿ ನಮಗೆ ನ್ಯಾವಿಗೇಷನ್ ಅಂತಿದೆ. ನ್ಯಾವಿಗೇಷನ್ ಅನ್ನೋದು ಒಂದು ಗೂಗಲ್ ಮ್ಯಾಪ್ ತರ. ನ್ಯಾವಿಗೇಷನ್ ಅನ್ನೋದನ್ನ ಆಪರೇಷನ್ ಮುಂಚೆ ನಾವು ಪೇಷಂಟಿನ CT ಸ್ಕ್ಯಾನ್ ಮಾಡಿ, ಆ CT ಸ್ಕ್ಯಾನ್ ಅನ್ನ ಒಂದು ಕಂಪ್ಯೂಟರ್ ಅಲ್ಲಿ ಫ್ಯೂಸ್ ಮಾಡಿರ್ತೀವಿ. ಮೂಗಲ್ ಆಪರೇಷನ್ ಮಾಡುವಾಗ ಒಂದು ಇನ್ಸ್ಟ್ರೂಮೆಂಟ್ ತಗೊಂಬಂದ್ರೆ ಆ ಇನ್ಸ್ಟ್ರೂಮೆಂಟ್ ನಮಗೆ ಸ್ಕ್ಯಾನ್ ಅಂತ ತೋರಿಸುತ್ತೆ, ಯಾವ ಜಾಗದಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ಮೆದುಳ ಹತ್ರ ಇದ್ದೀರಾ, ಕಣ್ಣಿನ ನರದ ಹತ್ರ ಇದ್ದೀರಾ, ಇಲ್ಲ ಮೇಜರ್ ರಕ್ತನಾಳಗಳು, ಕೆರೋಟಿಡ್ ಆರ್ಟರಿ ಅಂತ ಕರಿತೀವಿ, ಕೆರೋಟಿಡ್ ಆರ್ಟರಿ, ಸೊ ತೋರಿಸುತ್ತೆ. ಸೊ ದೇರ್ ಇಸ್ ಲಾಟ್ ಆಫ್ ಟೆಕ್ನಾಲಜಿ ಟು ಮೇಕ್ ಫೆಸ್ ಸರ್ಜರಿ ಸೇಫ್ ಅಂಡ್ ಎಫೆಕ್ಟಿವ್. ಒಮ್ಮೆ ಫೆಸ್ ಆದ್ಮೇಲೆ ಮತ್ತೆ ಮತ್ತೆ ರಿಕರೆನ್ಸ್ ಚಾನ್ಸಸ್? ಸೊ ಫೆಸ್ ಅಲ್ಲಿ ಯಾವಾಗ ರಿಕರೆನ್ಸ್ ಆಗುತ್ತೆ ಅಂದ್ರೆ ಪಾಲಿಪ್ಸ್ ಇರುವಾಗ. ಇನ್ಫೆಕ್ಟಿವ್ ಸೈನಸೈಟಿಸ್ ಆಪರೇಷನ್ ಮಾಡಿದಾಗ ರಿಕರೆನ್ಸ್ ಆಗೋ ಸಾಧ್ಯತೆ ತೀರಾ ಕಡಿಮೆ, 2 to 3%. ಪಾಲಿಪ್ಸ್ ಅಂತೀವಿ ಅಂದ್ರೆ ಮೂಗಲ್ಲಿ ಫಾರ್ಮ್ ಆಗುವಂತ ನೀರಿನ ಚೀಲಗಳು, ಈ ಅಲರ್ಜಿ ಜಾಸ್ತಿ ಆಗಿ ಮೂಗಿನ ಒಳಚರ್ಮ ಒಂದು ಸಣ್ಣ ಬ್ಯಾಗ್ಸ್ ತರ ಫಾರ್ಮ್, ಅದನ್ನೇ ಪಾಲಿಪ್ಸ್ ಅಂತ ಕರೆಯೋದು ನಾವು. ಆ ಪಾಲಿಪ್ಸ್ ನಾನು ಮುಂಚೆ ಹೇಳ್ದಂಗೆನೆ ಆ ವ್ಯಕ್ತಿ ಆಪರೇಷನ್ ಆದ್ಮೇಲೂ ಕೂಡ ಎಷ್ಟೇ ಚೆನ್ನಾಗಿ ಕ್ಲಿಯರ್ ಮಾಡಿದ್ರು ಅದೇ ರಸ್ತೆ, ಅದೇ ಮನೆ, ಅದೇ ವರ್ಕ್ ಪ್ಲೇಸ್ ಹೋಗ್ತಾನೆ. ಸೊ ಅವರ ಅಲರ್ಜಿಕ್ ಸ್ಟಿಮ್ಯುಲೇಷನ್ ಚೇಂಜ್ ಆಗೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಪಾಲಿಪ್ ಆಪರೇಷನ್ ಮಾಡಿದಾಗ ಆ ಪಾಲಿಪ್ ನ ಲ್ಯಾಬ್ ಕಳಿಸ್ತೀವಿ. ಅಲರ್ಜಿ ಪ್ರಮಾಣ ಎಷ್ಟಿದೆ, ಕೆಲವು ಪ್ಯಾರಾಮೀಟರ್ಸ್ ಇರುತ್ತೆ, ಅಂದ್ರೆ ದಟ್ ವಿಲ್ ಇಂಡಿಕೇಟ್ ವೆದರ್ ದಿಸ್ ಪಾಲಿಪ್ ವಿಲ್ ರಿಕರ್ ಆರ್ ನಾಟ್. ಒಂದು ಇನ್ನೊಂದೇನ್ ಮಾಡ್ತೀವಿ, ಆ ಪಾಲಿಪ್ ರಿಕರೆನ್ಸ್ ಆಗೋ ಚಾನ್ಸ್ ಇದೆ ಅಂತ ಬಯೋಪ್ಸಿನಲ್ಲಿ ಬಂದಲ್ಲಿ ನಾವು ಪೇಷಂಟ್ಸ್ಗೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ, ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡಿ ಯಾವ ವಸ್ತುವಿನಿಂದ ಅಲರ್ಜಿ ಆಗ್ತಿದೆ ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ವಸ್ತುಗಳಿಗೆ ಇಮ್ಯುನೋಥೆರಪಿ. ಸೊ ನಾವು ತುಂಬಾ ಪಾಲಿಪ್ಸ್ ಇದ್ದಾಗ ವಿ ಡೂ ಮಲ್ಟಿಪ್ರಾಂಗ್ಡ್ ಅಟ್ಯಾಕ್. ಒಂದು ಉಸಿರಾಡದೆ ಇರೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಆಪರೇಷನ್ ಇಂದ ಸಾಧ್ಯನೇ ಇಲ್ಲ, ಬಟ್ ರಿಕರೆನ್ಸ್ ಭಯ ಇರುತ್ತೆ. ಆಪರೇಷನ್ ಚೆನ್ನಾಗಿ ಮಾಡಿ ಎಫೆಕ್ಟಿವ್ ಆಗಿ ಮಾಡಿ ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡಿ ಅಲರ್ಜನ್ ಇಮ್ಯುನೋಥೆರಪಿ ಸ್ಟಾರ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ಬಯೋಲಾಜಿಕಲ್ಸ್ ಅಂತ ಬಂದ್ಬಿಟ್ಟಿದೆ. ಬಯೋಲಾಜಿಕಲ್ಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಇಮ್ಯುನೋಥೆರಪಿನಲ್ಲಿ ಬೆನಿಫಿಟ್ ಆಗ್ತಿಲ್ಲ ಅಂತಂದ್ರೆ ಕೆಲವು ಬಯೋಲಾಜಿಕಲ್ ಡ್ರಗ್ಸ್ ಅಂತ ಹೇಳ್ತೀವಿ. ಒಮಾಲಿಜುಮಾಬ್ ಅಂತ ಕೆಲವು ಡ್ರಗ್ಸ್ ಇಂಡಿಯಾಗೆ ಬಂದ್ಬಿಟ್ಟಿದೆ, ಅದನ್ನು ನಾವು ಉಪಯೋಗಿಸ್ಬೋದು. ಸೊ ಸೊ ಇದರಿಂದ ಏನಾಗುತ್ತೆ, ಝೀರೋ ಅಂತ ಹೇಳಕ್ಕಾಗಲ್ಲ, ರಿಕರೆನ್ಸ್ ನ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಬಿ ಮಿಟಿಗೇಟೆಡ್, ಕಡಿಮೆ ಮಾಡ್ಬೋದು. ಇನ್ನೊಂದು ಅತಿ ಮುಖ್ಯ, ಈ ಎಲ್ಲಾ ಪಾಲಿಪ್ ಪೇಷಂಟ್ಸ್ಗೂ ನಾವು ಆಪರೇಷನ್ ಆದ್ಮೇಲೆ ನಿಮ್ಗೆ ಹೇಳಿದ ನೇಸಲ್ ಡೌಚಿಂಗ್ ನೇತಿ ಅಂತ ಪ್ರತಿದಿನ ಮಾಡಿಸ್ತೀವಿ, ಪ್ರತಿದಿನ ಮಾಡಿಸ್ತಾ ಹೋಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಕ್ಯಾವಿಟಿ ಆಪರೇಷನ್ ಆದ್ಮೇಲೆ ಮೂಗಿನ ಕ್ಯಾವಿಟಿ ಸ್ಟಡಿ ಮಾಡ್ತೀವಿ. ಇಲ್ಲ ಚೆನ್ನಾಗಿ ಸೆಟ್ಲ್ ಆಗ್ತಿದೆ ಅಂತಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ಇಲ್ಲ ಮೂಗಲ್ ಮತ್ತೆ ಅಲರ್ಜಿಕ್ ಆಕ್ಟಿವಿಟಿ ಜಾಸ್ತಿ ಇದೆ ಅಂತಾನೆ ನಾವು ಆ ಡೌಚಿಂಗ್ ಮೂಗಿನ ವಾಷಸ್ ಇದೆಯಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ದೇರ್ ಆರ್ ಮೆನಿ ಸ್ಟ್ರಾಟಜೀಸ್ ಟು ಆಪ್ಟಿಮೈಸ್ ದಿ ಸರ್ಜಿಕಲ್ ಔಟ್ಕಮ್ಸ್. ಸೈನಸ್ ಇದೆ ಅಂತ ಯಾವಾಗ್ಲೂ ತಲೆಬಿಸಿ ಮಾಡ್ಕೋಬೇಡಿ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಕೆಲವೊಮ್ಮೆ ರಿಕರೆನ್ಸ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸರ್ಜರಿಯಿಂದ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಏನಾದ್ರೂ ಇನ್ಫೆಕ್ಟಿವ್ ಆಗಿದ್ರೆ. ಎಗೇನ್ ಅಲರ್ಜಿ ಆಗಿದ್ರೆ ನಮ್ಮ ಹಿಂದಿನ ಪಾಡ್ಕಾಸ್ಟ್ ಅಲ್ಲೂ ನೀವು ಕೇಳಿದೀರಾ, ನಿಮ್ಗೆ ಏನಿಂದ ಯಾವ ಒಂದು ವಸ್ತುವಿಂದ ನಿಮ್ಗೆ ಅಲರ್ಜಿ ಆಗ್ತಿದೆ ಅನ್ನೋದನ್ನ ಕಂಡಿಡ್ದು ಇಮ್ಯುನೋಥೆರಪಿ ಅಂಡ್ ಡಾಕ್ಟರ್ ಹೇಳ್ದಂಗೆ ಈಗ ಬಯೋಲಾಜಿಕಲ್ಸ್ ಅನ್ನೋ ಹೊಸದು ಕೂಡ ಬಂದಿದೆ. ಸೊ ಅಪ್ಡೇಟ್ ಆಗಿ ಇಂಥ ಇನ್ಫಾರ್ಮೇಶನ್ಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸುಮ್ಮನೆ ಹಾಗೆ ಸಫರ್ ಆಗ್ತಾ ಇರಬೇಡಿ.